ಗೊಂಬೆಗಳು ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಚಿಕ್ಕ ಮಕ್ಕಳಿಗೆ ಆಟ ಆಡಲು ಗಿಫ್ಟ್ಗಳಾಗಿ ಕೊಡಲು ಗೊಂಬೆಗಿಂತ ಹೆಚ್ಚು ಖುಷಿ ಕೊಡುವ ಉಡುಗೊರೆಗಳು ಮತ್ತೊಂದಿಲ್ಲ. ಹೀಗಾಗಿ ಗೊಂಬೆಗಳಿಗೆ ಬೇಡಿಕೆ ಕೂಡ ಅಧಿಕ. ವಿಭಿನ್ನವಾದ ಗೊಂಬೆಗಳನ್ನ ಆರ್ಡರ್ ಕೊಟ್ಟು ಆಯ್ಕೆ ಮಾಡಿಕೊಂಡು ಖರೀದಿ ಮಾಡ್ತಾರೆ ಜನ. ಆದ್ರೆ ನಿಮಗಿಷ್ಟವಾದ ವೆರೈಟಿ ಗೊಂಬೆ, ಅದರಲ್ಲೂ ಆಫ್ರಿಕನ್ ಗೊಂಬೆಯನ್ನ ಮನೆಯಲ್ಲೇ ವೇಸ್ಟ್ ಪೇಪರ್ನಿಂದ ತಯಾರಿಸಬಹುದು ಅಂದ್ರೆ ಹೇಗಿರುತ್ತದೆ? ಹೇಗೆ ಅನ್ನೋ ಪ್ರಶ್ನೆ ನಿಮಗೆ ಮೂಡಿರ್ಬೇಕು ಅಲ್ವಾ? ಹಾಗಾದ್ರೆ ಜಸ್ಟ್ ವಾಚ್. ಸಿರಿ ವೀಕ್ಷಕರಿಗೆ ನಮಸ್ಕಾರ. ಗೊಂಬೆಗಳು ಅಂದರೆ ನಾರ್ಮಲಿ ಮಾರ್ಕೆಟಿಂದ ಪರ್ಚೇಸ್ ಮಾಡ್ತೀರಾ, ಗೊಂಬೆಗಳನ್ನು ನೋಡಿರ್ತೀರಾ. ಅದರಲ್ಲೂ ನಾನು ನ್ಯೂಸ್ ಪೇಪರ್ನ ಬಳಸ್ಕೊಂಡು ಇವಾಗ ಆಫ್ರಿಕನ್ ಡಾಲ್ ಮಾಡೋದನ್ನ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆಫ್ರಿಕನ್ ಪೇಪರ್ ಡಾಲ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕಲರ್ಸ್, ಕಟಿಂಗ್ ಪೇಪರ್ಸ್, ಸ್ಟಿಕ್, ಬ್ರಷ್, ವೈಟ್ ಗ್ಲೂ, ಟಿಶ್ಯೂ ಪೇಪರ್ ಮತ್ತು ಕತ್ತರಿ. ಪೇಪರ್ ತೊಗೋಬೇಕು. ಈ ಥರ ಒಂದು ಪೇಪರಲ್ಲಿ ನಾನು 3 ಭಾಗ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಪೀಸ್ ತೊಗೊಂಡು ಸ್ಟಿಕ್ ತೊಗೊಳ್ಳಿ. ಈ ಥರ ಸ್ಟಿಕ್ನ ಈ ಥರ ಕ್ರಾಸಾಗಿ ಇಟ್ಕೊಳ್ಳಿ. ಕ್ರಾಸಾಗಿ ಇಟ್ಕೊಂಡು ಈ ಥರ ಸುತ್ತಾ ಬರಬೇಕು, ಗಟ್ಟಿಯಾಗಿ ಸುತ್ತಬೇಕು. ಕೊನೆಯಲ್ಲಿ ಸ್ವಲ್ಪ ವೈಟ್ ಗ್ಲೂ ಹಾಕಿ ಅಂಟಿಸ್ಕೊಳ್ಳಿ. ಇದೇ ಥರ ಇದಕ್ಕೆ ಒಂದು 10ರಿಂದ 15 ಪೇಪರ್ ರೋಲ್ಸ್ ಬೇಕಾಗುತ್ತೆ. ಈ ಥರ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ಟಿಕ್ ತೊಗೊಂಡು ಈ ಥರ ಪ್ರೆಸ್ ಮಾಡಿ ಈ ಥರ ಫೋಲ್ಡ್ ಮಾಡಬೇಕು. ಈ ಥರ ಸುತ್ತಾ ಹೋಗಬೇಕು. ಒಂದು ಪೇಪರ್ ಮುಗಿದ್ಮೇಲೆ ಮತ್ತೆ ಇನ್ನೊಂದು ಪೇಪರ್ ಇದಕ್ಕೆ ಜಾಯಿಂಟ್ ಮಾಡ್ತಾ ಮತ್ತೆ ಸುತ್ತಾ ಹೋಗಬೇಕು. ಈ ಥರ ಪೇಪರ್ನ ತೊಗೊಂಡು ಇದರೊಳಗೆ ಜಾಯಿಂಟ್ ಮಾಡಬೇಕು. ಮತ್ತೆ ಈ ಥರ ರೋಲ್ ಮಾಡ್ತಾ ಹೋಗಬೇಕು. ಇದೇ ಥರ ಇದಕ್ಕೆ 4-5 ರೋಲ್ನ ಜಾಯಿಂಟ್ ಮಾಡ್ತಾ ಹೋಗಬೇಕು. ಇದು ಇವಾಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟಾಗಲ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಬೊಂಬೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ಟಿಕ್ ತೊಗೋಬೇಕು. ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ನೋಡಿ ಉಳಿದಿದ್ದನ್ನ ಕಟ್ ಮಾಡ್ಕೋಬೇಕು. ಇದನ್ನ ಸ್ವಲ್ಪ ಗ್ಲೂ ಹಾಕಿ ಅಂಟಿಸ್ಕೋಬೇಕು. ಈಗ ಒಂದು ಸ್ಟಿಕ್ ತೊಗೊಂಡು ಇದನ್ನ ಇದ್ರೊಳಗಿಟ್ಟು ನಾನೀಗ ಫೇಸ್ ಮಾಡ್ತಾ ಇದ್ದೀನಿ. ಈ ಥರ ಸುತ್ತಾ ಹೋಗ್ಬೇಕು. ಇದು ಆಫ್ರಿಕನ್ ಡಾಲು ಫೇಸ್ ಯಾವ ಥರ ಇದ್ರೂ ನಡೆಯುತ್ತೆ. ಕೊನೆಯಲ್ಲಿ ಸ್ವಲ್ಪ ವೈಟ್ ಗ್ಲೂ ಹಾಕಿ ಇದನ್ನು ಈ ಥರ ಅಂಟಿಸ್ಕೋಬೇಕು. ಭುಜ ಮಾಡೋಕ್ಕೆ 4 ಸ್ಟಿಕ್ ತೊಗೊತಾ ಇದ್ದೀನಿ. ಇದನ್ನು ಈ ಥರ ಫೋಲ್ಡ್ ಮಾಡಬೇಕು. ಸ್ವಲ್ಪ ಇದನ್ನು ಈ ಥರ ಇಟ್ಕೊಂಡು 2ನ್ನ ಈ ಕಡೆಯಿಂದ ಇನ್ನೂ 2ನ್ನ ಈ ಕಡೆಯಿಂದ ಹಾಕಿ ಈ ಥರ ಫೋಲ್ಡ್ ಮಾಡಬೇಕು. ಎಕ್ಸ್ಟ್ರಾ ಇದ್ದಿದ್ದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ವೈಟ್ ಗ್ಲೂ ಹಾಕಿ ಅಂಟಿಸ್ಕೋಬೇಕಿದೆ. ಆ ಕಡೆ ಈ ಕಡೆ 2 ಕಡೆ. ಒಂದ್ರ ಮೇಲೆ ಒಂದು ಬರೋ ಥರ ಹಾಗೆ ಹೀಗೆ ಅಂಟಿಸ್ಬಿಟ್ಟು ಇನ್ನೊಂದು ಸ್ಟಿಕ್ ತೊಗೊಂಡು ಇದಕ್ಕೆ ಹೀಗೆ ಸುತ್ತಾ ಬರಬೇಕು. ಸ್ವಲ್ಪ ವೈಟ್ ಗ್ಲೂ ಹಾಕ್ಕೊಳ್ಳಿ. ವೈಟ್ ಗ್ಲೂ ಹಾಕಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಈ ಥರ ಸ್ವಲ್ಪ ಟೈಟಾಗಿ ಸುತ್ತಬೇಕು. ಸ್ವಲ್ಪ ವೈಟ್ ಗ್ಲೂ ಹಾಕಿ ಅಂಟಿಸ್ಕೋಬೇಕು. ಈ ಥರ ಈ ಥರ ಸ್ಟಿಕ್ಸ್ನ ತೊಗೊಂಡು ಸೊಂಟದಿಂದ ಇಲ್ಲಿವರೆಗೆ ಯಾವ ಸೈಜ್ ಬೇಕು ಆ ಸೈಜ್ನ ಕಟ್ ಮಾಡ್ಕೋಬೇಕು. ಗಮ್ ಹಾಕಿ ಅಂಟಿಸ್ಬೇಕು 2 ಕಡೆನೂ. ಈ ಥರ ಅಂಟಿಸೋದ್ರಿಂದ ಸ್ಟಿಫಾಗಿ ಕೂಡುತ್ತೆ. ಇದೇ ಥರ ಸುತ್ತಲೂ ಅಂಟಿಸ್ಕೋಬೇಕು. ಇನ್ನೊಂದು ಪೇಪರ್ ರೋಲ್ ತೊಗೊಂಡು ಇದನ್ನು ನಾನು ಬುಟ್ಟಿ ಮಾಡ್ತಾಯಿದ್ದೀನಿ. ಇವಾಗ
ಮತ್ತೆ ಸುತ್ತಾ ಹೋಗಬೇಕು, ಒಂದು ರೋಲ್ ಮಾತ್ರ. ಈ ಥರ ಅಂಟಿಸ್ಕೋಬೇಕು. ಈ ಥರ ಗ್ಲೂ ಹಾಕಿ ಸೊಂಟಕ್ಕೆ ಕೂಡಿಸ್ಬೇಕು. ಈ ಥರ ಕುಂದ್ಕೊಂಡಾದ್ಮೇಲೆ 2 ಕೈನು ಈ ಬುಟ್ಟಿಗೆ ಜೋಡಿಸ್ಬೇಕು. ಈ ಥರ ಈಗ ಟಿಶ್ಯೂ ಪೇಪರ್ ತಗೊಂಡು ಇದಕ್ಕೆ ಲಂಗಕ್ಕೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಕಟ್ ಮಾಡ್ಕೋಬೇಕು. ವೈಟ್ ಗ್ಲೂ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡ್ಬೇಕು. ಈ ಥರ ಹ್ಯಾಂಡ್ಸ್ ಸ್ವಲ್ಪ ಒಳಗಡೆ ಮಾಡಿಕೊಂಡು ಈ ಥರ ಸುತ್ತಲೂ ಇದನ್ನು ಕವರ್ ಮಾಡಬೇಕು. ಈ ಥರ ಇದಿವಾಗ ಕಂಪ್ಲೀಟ್ ಆಗಿದೆ. ಇದಕ್ಕೆ ಯಾವ ಥರ ಪೇಂಟ್ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಬ್ರಷ್ ತೊಗೊಂಡು ಬ್ಲೂ ಕಲರ್ ಪೇಂಟ್ನ ತೊಗೊಂಡು ಈ ಥರ ನಾನು ಫ್ರಾಕಿಗೆ ಕೆಳಗಡೆ ಲೆಹಂಗಕ್ಕೆ ಬ್ಲೂ ಕಲರ್ ಅಂಟಿಸ್ತಾ ಇದ್ದೀನಿ. ಸ್ಲೋ ಆಗಿ ಕಂಪ್ಲೀಟ್ ಮಾಡಬೇಕು. ನೀವು ಬೇರೆ ಬೇರೆ ಕಲರ್ಸಲ್ಲೂ ಬೇರೆ ಬೇರೆ ಡಿಸೈನ್ಸಲ್ಲೂ ಮಾಡ್ಕೋಬೋದು. ಇದನ್ನು ನೀವು ಒಂದು ಕಲರ್ ಆದಮೇಲೆ ಇನ್ನೊಂದು ಕಲರ್ನ ಕೊಡ್ತಾ ಹೋಗಬೇಕು. ಒಂದು ಕಲರ್ ಡ್ರೈ ಆದಮೇಲೆ ಇನ್ನೊಂದು ಕಲರ್ನ ಮಾಡಬೇಕು, ಇಲ್ಲಾಂದರೆ ಕಲರ್ ಎಲ್ಲ ಮಿಕ್ಸ್ ಆಗಿ ಹೋಗುತ್ತೆ. ಪೇಂಟ್ ಆಗಿ ಡ್ರೈ ಆದಮೇಲೆ ಈ ಥರ ಕಾಣಿಸುತ್ತೆ ಇದು. ನಾನು ಇದು ಮೇಲೆ ಕ್ಯಾಪ್ಗೆ ಯೆಲ್ಲೋ ಕಲರ್ ಕೊಟ್ಟಿದ್ದೀನಿ ಮತ್ತು ರೆಡ್ ಕಲರ್ ಡಾಟ್ಸ್ ಇಟ್ಟಿದ್ದೀನಿ. ಇದಕ್ಕೆ ಫೇಸಿಗೆ ಮತ್ತು ಹ್ಯಾಂಡ್ಸಿಗೆ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದೀನಿ. ನಂತರ ಮೇಲೆ ಬ್ಲೌಸಿಗೆ ನಾನು ಪಿಂಕ್ ಕಲರ್ ಕೊಟ್ಟಿದ್ದೀನಿ. ಇದಕ್ಕೆ ಜ್ಯುವೆಲರಿ ಅಂತ ನಾನು ವೈಟ್ ಕಲರ್ ಪೇಂಟ್ ಮಾಡಿ ಅದಕ್ಕೆ ಯೆಲ್ಲೋ ಕಲರ್ ಡಾಟ್ಸ್ ಇಟ್ಟಿದ್ದೀನಿ. ಮತ್ತು ಶೋಲ್ಡ್ರಿಗೂ ಯೆಲ್ಲೋ ಕಲರ್ ಕೊಟ್ಟಿದ್ದೀನಿ. ಇದು ಬುಟ್ಟಿಗೆ ನಾನು ರೆಡ್ ಕಲರ್ ಕೊಟ್ಟಿದ್ದೀನಿ, ಅದಕ್ಕೆ ಯೆಲ್ಲೋ ಕಲರ್ ಡಾಟ್ಸ್ ಇಟ್ಟಿದ್ದೀನಿ. ಅದೇ ಥರ ಲೆಹಂಗಕ್ಕೆ ಕೆಳಗಡೆ ಬ್ಲೂ ಕಲರ್ ಕೊಟ್ಟಿದ್ದೀನಿ, ಅದ್ರ ಬಾರ್ಡರ್ ಆಗಿ ಯೆಲ್ಲೋ ಕಲರ್ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಸಿರಿ ವೀಕ್ಷಕರೇ, ನಾನು ವೇಸ್ಟ್ ಪೇಪರ್ನ ಯೂಸ್ ಮಾಡಿಕೊಂಡು ಆಫ್ರಿಕನ್ ಡಾಲ್ ಹೇಗೆ ಮಾಡೋದಂತ ತಿಳಿಸ್ಕೊಟ್ಟಿದ್ದೇನೆ. ಇದನ್ನು ನೀವು ಶೋಕೇಸಲ್ಲಾದರೂ ಇಡ್ಬೋದು, ಗಿಫ್ಟ್ ಆಗಿನೂ ಕೊಡ್ಬೋದು. ಇದು ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ಕಸದಿಂದ ರಸ ಅನ್ನೋ ಮಾತಿಗೆ ಇದಕ್ಕಿಂತ ಸಾಕ್ಷಿ ಮತ್ಯಾವುದಿದೆ? ಪ್ರಾಣಿ ಚರ್ಮದಿಂದ, ಕಟ್ಟಿಗೆಯಿಂದ, ಬಿದಿರಿನಿಂದ ಹೀಗೆ ಯಾರೋ ತಯಾರಿಸಿದ ಗೊಂಬೆಗಳನ್ನ ಖರೀದಿ ಮಾಡಿ ಮತ್ತೊಬ್ಬರನ್ನ ಖುಷಿ ಪಡಿಸೋದ್ರಲ್ಲಿ ಸಂತೋಷವಿಲ್ಲ. ಪ್ಲಾಸ್ಟಿಕ್ನಿಂದ ತಯಾರಿಸಿದ ಗೊಂಬೆಗಳಿಂದ ದೂರವಿದ್ದು ಪರಿಸರ ಹಾನಿ ತಪ್ಪಿಸಿ. ನೀವೇ ನಿಮ್ಮ ಕೈಯಾರೆ ತಯಾರಿಸಿದ ಗೊಂಬೆಗಳನ್ನ ನೀವು ಬಳಕೆ ಮಾಡಿ ಮತ್ತೊಬ್ಬರಿಗೂ ಕೊಟ್ಟು ಖುಷಿ ಪಡಿ.